ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ, ಇವ್ರನ್ಯಾಕೆ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾನ್ಯ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ, ಇವ್ರನ್ಯಾಕೆ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾನ್ಯ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ, ಇವ್ರನ್ಯಾಕೆ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾನ್ಯ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ, ಇವ್ರನ್ಯಾಕೆ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ.
ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾಡಿರುವಂತ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ. ಇವ್ರನ್ನ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾಡಿರುವಂತ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ. ಇವ್ರನ್ನ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾಡಿರುವಂತ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಿಜೆಪಿ ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. 11 ಜನರ ಸಾವಿಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ದೂರ ಮೇಲೆ ದೂರು ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ಕೊಹ್ಲಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಗೃಹ ಸಚಿವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ. ಇವ್ರನ್ನ ಸುಮ್ಮನೆ ಬಿಡಬೇಕು? ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮಾತ್ರ ಕ್ರಮ ತೆಗೆದುಕೊಳ್ಳೋದಾ ಸರ್ಕಾರ? ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ಇವರೇನ್ ಆನ್ಸರ್ ಕೊಡ್ತಾರೆ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯ ಬಿಜೆಪಿಯಿಂದ ದೂರು ದಾಖಲಾಗಿದೆ. ಎನ್ ರವಿಕುಮಾರ್ ಅವರ ನೇತೃತ್ವದ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗೆಳೆದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾಡಿರುವಂತ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ.